ನಮಸ್ಕಾರ ಸ್ನೇಹಿತರೆ, ಸಖತ್ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರ್ಯಾಬ್ ಪೆಪ್ಪರ್ ರೋಸ್ಟ್ ಹೇಗೆ ಮಾಡೋದಂತ ನಾವು ನೋಡ್ಲಿಕ್ಕಿದೆ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಅದು ಬಿಸಿ ಆದ ನಂತರ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋದು. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಾ, ಅರ್ಧ ಟೀ ಸ್ಪೂನ್ ಸೋಂಪುಕಾಳು, ಆಮೇಲೆ 3ರಿಂದ 4 ಬ್ಯಾಡಗಿ ಚಿಲ್ಲಿ. 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದರ ನಂತರ ಸ್ವಲ್ಪ ಬೇವಿನ ಸೊಪ್ಪು, ಬೇವಿನ ಎಲೆ ಏನಂತೀವಿ ಅದನ್ನ ಹಾಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಳೋಣ. ಫ್ರೈ ಆಗ್ತಿದ್ದಂಗೆ ನಾವು ಮುಂದೆ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ಳೋಣ. ಚಾಪ್ ಮಾಡಿದ್ದು ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದೆ ಫ್ರೈ ಆಗಲಿ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲೇ. ಅದರ ನಂತರ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1-2 ಸಲ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳೋಣ. ನಂತರ 1 ಟೀ ಸ್ಪೂನ್ ಶುಂಠಿ ಪೇಸ್ಟು, 1 ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಆ ಕಡೆ ಈ ಕಡೆ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನಮ್ಗೆ ಗೊತ್ತಿದೆ ಇವಾಗ ಫ್ರೈ ಆಗಿದೆ ಅಂತ. ಅವಾಗ 3 ಮೀಡಿಯಂ ಸೈಜ್ ಟೊಮೆಟೊ ಹಾಕೊಂಡು ಒಂದು 2 ನಿಮಿಷ ಆ ಕಡೆ ಈ ಕಡೆ ಮಾಡ್ಕೊಳ್ಳೋಣ. ಅದರ ನಂತರ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, 2 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇಷ್ಟೆಲ್ಲ ಹಾಕಾದ್ಮೇಲೆ ಒಂದು 3ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಒಂದು 100 ml ನೀರು ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮ್ಗೆ ಖಾರ ಬೇಕಂದ್ರೆ ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು. ನಾನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಇದು ಬೆಂದಿದೆ ಚೆನ್ನಾಗಿದ್ದು. ಈ ಟೈಮಲ್ಲಿ ಮೇನ್ ಇಂಗ್ರೀಡಿಯೆಂಟ್ 2 ಟೀ ಸ್ಪೂನ್ ಕಾಳು ಮೆಣಸು ಪೌಡರ್ ಹಾಕೊಳ್ಳೋಣ. ಆಮೇಲೆ 1/4 ಕಪ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಆ ಫ್ಲೇವರ್ ಇನ್ನೂ ಹೆಚ್ಚಾಗುತ್ತೆ. ಹುಳಿಗೋಸ್ಕರ 2 ಟೀ ಸ್ಪೂನ್ ನಿಂಬೆ ರಸ ಕೂಡ ಹಾಕೊಳ್ಳೋಣ. ಈ ಟೈಮಲ್ಲಿ ನಾವು ಕ್ರ್ಯಾಬ್ನ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ. 1-2 ಸಲ ಆ ಕಡೆ ಈ ಕಡೆ ಮಾಡಿ 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲೇ ಇಡೋಣ. ನಂತರ 150 ml ನೀರು ಹಾಕಿ ಲೀಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಲೀಡ್ ಓಪನ್ ಮಾಡ್ತಿದ್ದ ಹಾಗೆ 1 ಟೀ ಸ್ಪೂನ್ ಕಾಳು ಮೆಣಸು ಪೌಡರ್ ಹಾಕೊಳ್ಳೋಣ. ತುಂಬಾನೇ ಇಂಪಾರ್ಟೆಂಟ್ ಇದು. ಅದು ಹಾಕ್ತಿದ್ದಾಗೆ 1 ನಿಮಿಷ ನಾವು ಆ ಕಡೆ ಈ ಕಡೆ ತಿರ್ಸ್ಕೊಳ್ಳೋಣ. ಯಾಕಂದ್ರೆ ಕಾಳು ಮೆಣಸದು ಫ್ಲೇವರ್ ಏನಿದೆ ಎಲ್ಲದಕ್ಕೂ ಚೆನ್ನಾಗಿ ಹೋಗ್ಬೇಕು. ಕೊನೆಗೆ ಇನ್ನೊಂದು 1/4 ಕಪ್ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ಗೆ ಹಾಕಿ ಬಡ್ಸ್ಕೊಂಡು ತಿಂತಾ ಇರೋದೆ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕ್ರ್ಯಾಬ್ ಪೆಪ್ಪರ್ ರೋಸ್ಟ್ ರೆಡಿ ಆಗಿದೆ ಅಂತ. ನೀವು ಕೂಡ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನು ಉಪಯೋಗಿಸಿ ಆರಾಮಾಗಿ ತುಂಬಾನೇ ಟೇಸ್ಟಿಯಾಗಿ ಈ ರೆಸಿಪಿನ ಮಾಡ್ಬೋದು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಏನಿದೆ ಇಲ್ಲಿಗೆ ಮುಗಿತದೆ. ಮತ್ತೆ ಸಿಗೋಣ ಹೊಸ ಅಡುಗೆ ಜೊತೆಗೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.